ಆನಂದಮಾನಂದಕರ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೇಂದ್ರ ಮೇಧ್ಯಂ ವೌರೋಗ ವೈದ್ಯಂ ಸದ್ಗುರು ತಂಬ್ರಮಾಮಿ. ಅಖಂಡಾನಂದ ಬೋಧಾಯೇ ಶಿಷ್ಯ ಸಂತಾಪಹಾರಣೆ ಸಚ್ಚಿದಾನಂದ ರೂಪಾಯ ಶ್ರೀ ಸದ್ಗುರು ವೆಂಕಟೇಶ್ವರ ಭಗವತ್ಪಾದ ಮಹಾಸ್ವಾಮಿ ನಮೋಸ್ತುತೆ. ಸರ್ವಮಂಗಲ ಮಹಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವಾನ್ ಶ್ರೀ ಜಗದ್ಗುರು ವಿಶ್ವಕರ್ಮ ಮಹೋತ್ಸವದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಶಂಕರಾತ್ಮನ್ ಸರಸ್ವತಿ ಮಹಾಸ್ವಾಮಿಗಳವರ ದಿವ್ಯ ಶರಣಗಳಲ್ಲಿ ಅನಂತ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಶಿಲ್ಪಿ ನಾಗರಾಜಾಚಾರ್ಯ ಅವರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಜಗದ್ಗುರು ಮೌನೇಶ್ವರ ಹಾಗೂ ಕಾಳಕಾದೇವಿ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ರಾಜಾಚಾರ್ಯ ಅವರೇ, ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಜಗದ್ಗುರು ಮೌನೇಶ್ವರ ಹಾಗೂ ಕಾಳಕಾದೇವಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಆಚಾರ್ಯ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ, ಹಾಗೂ ಇಲ್ಲಿವರೆಗೂ ಸ್ಥಿತಪ್ರಜ್ಞರಾಗಿ ಈ ಕಾರ್ಯಕ್ರಮವನ್ನು ಶ್ರವಣ ಮಾಡತಕ್ಕಂಥ ಎಲ್ಲ ಶರಣರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಜಗದ್ಗುರು ಮೌನೇಶ್ವರ ಹಾಗೂ ಜಗದ್ಗುರು ಭಗವಾನ್ ವಿಶ್ವಕರ್ಮನ ಜಯಂತಿ ಉತ್ಸವ ಇವತ್ತು ಅತಿ ವಿಜೃಂಭಣೆಯಿಂದ ನೆರವೇರಿತ್ತು. ಇದೆಲ್ಲವೂ ಆಗಬೇಕಾದ್ರೆ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತನಾಗಿರ್ತಕ್ಕಂಥ ಭಗವಾನ್ ವಿಶ್ವಕರ್ಮನ ಅನುಗ್ರಹ ಆಗೈತಿ ಅಂತ ಹೇಳ್ಬೇಕಾಗತ್ತೆ. ವಿಶ್ವಕರ್ಮ ಪಂಚಮುಖದ ಪರಮಾತ್ಮ, 5 ಮುಖದಿಂದ ಇರ್ತಕ್ಕಂಥ ಆ ಭಗವಾನ್ ವಿಶ್ವಕರ್ಮ, ಅವನ ಮುಖದಿಂದ ಉದ್ಭವಿಸಿರಾಗ್ತಕ್ಕಂಥ ಮನು ಮಯ ತ್ರಷ್ಟಿ ಶಿಲ್ಪಿ ವಿಶ್ವಜ್ಞ, ಹೀಗೆ 5 ಋಷಿಗಳು ಈ ಭೂಮಿಗೆ ಅವತರಿಸಿದರು. ಅವರು ಯಾರಪ್ಪ ಅಂತಂದ್ರೆ ಕಾಷ್ಟ ಶಿಲ್ಪಿ ಹಾಗೂ ಕಟ್ಟಿಗೆ ಕೆಲಸ ಮಾಡೋರು, ಬಂಗಾರದ ಕೆಲಸ ಮಾಡೋರು, ವೇದ ಪಾಠಕವನ್ನು ಹೇಳೋರು, ಇವರೆಲ್ಲರೂ ಆ ಭಗವಾನ್ ವಿಶ್ವಕರ್ಮನ ಮುಖದಿಂದ ಉದಯಿಸಿದಂಥವ್ರು. ಅಂಥ ಭಗವಾನ್ ವಿಶ್ವಕರ್ಮನ ಜಯಂತಿ ಇವತ್ತು ನೆರವೇರ್ತ. ವಿಶ್ವಕರ್ಮನ ಜಯಂತಿ ಇದೆಲ್ಲವೂ ಕೂಡ ಇವರೊಳಗೆ ಇದು ನಡೀತಾ ಇತ್ತು. ಭಗವಾನ್ ವಿಶ್ವಕರ್ಮನ ಮುಖದಿಂದ ಉದಯಿಸಿರ್ತಕ್ಕಂಥ ಈ ಪಂಚಮುಖದ ಪರಮಾತ್ಮನಿಂದ ಉದಯಿಸಿರ್ತಕ್ಕಂಥ ಮನುಮಯ ದೃಷ್ಟಿ, ಇವರು ಒಂದೊಂದು ಕೆಲಸಗಳನ್ನು ಮಾಡ್ತಿದ್ದ ಇದ್ರು. ಇವರು ಮಾಡುವ ಸಂದರ್ಭದಲ್ಲಿ ನಾ ಹೆಚ್ಚು ಅಂತ ಇವರೊಳಗೆ ಕೂಡ ಬಂತಿದ್ದು. ಕಾಷ್ಟ ಕೆಲಸ ಮಾಡೋ ಕೂಡ ನಾನು ಹೆಚ್ಚು ಅಂತಿದ್ದ, ಬಂಗಾರ ಕೆಲಸ ಮಾಡಿದ ನಾನು ಹೆಚ್ಚು ಇರ್ತಿದ್ದ. ಇವರೊಳಗೆ ಇದು ನಡೀತಾ ಇತ್ತು. ಅವಾಗ ಈ ಸಂದರ್ಭದಲ್ಲಿ ಮೌನೇಶ್ವರರು ಕೂಡ ಅವತರಿಸಿದರು. ಇವರು 5 ಮಂದಿ ಕೂಡ ಯಾವಾಗ ಇವರು ಒಂದಾಗ್ತಾರ, ಜಗತ್ತಿಗೆ ಇವರೇ ಮುಖ್ಯ ಇರ್ತಕ್ಕಂಥವ್ರು, ಇವ್ರನ್ನ ಸುಧಾರಿಸೋದು ಹೇಗೆ ಅನ್ನೋದಕ್ಕೋಸ್ಕರವಾಗಿಯೇ ಭಗವಾನ್ ಆ ಜಗದ್ಗುರು ಮೌನೇಶ್ವರರು ಈ ಭೂಮಿಗೆ ಅವತರಿಸಿದರು. ಅವರು ಕೂಡ ಹೇಗೆ ಬಂದ್ರಪ್ಪ ಅಂತಂದ್ರೆ ನಾಭಿ ನೆರಳಿಲ್ಲದೆ ಈ ಭೂಮಿಗೆ ಅವತರಿಸಿ ಬಂದಿದ್ದಂಥವ್ರು. ಅವರು ಮೌನೇಶ್ವರರು ಒಂದು ಸಂದರ್ಭದಲ್ಲಿ ಲಿಂಗನ ಬಂಡಿಯಲ್ಲಿ ಇವರು 5 ಮಂದಿಯನ್ನು ಕೂಡಿಸಿ
ಇವರಿಗೆ ಪ್ರಸಾದವನ್ನು ಸಿದ್ಧ ಮಾಡಿ ಇವ್ರನ್ನ ಒಂದೇ ತಾಟಿನಲ್ಲಿ ನೀವು ಅಷ್ಟು ಕೂಡ 5 ಮಂದಿ ಕೂಡ ಒಂದೇ ನೀವೆಲ್ಲರೂ ಕೂಡಿ ಪ್ರಸಾದವನ್ನು ಮಾಡಿದಾಗ ಈ ಜಗತ್ತು ಉದ್ಧಾರ ಆಗ್ತೈತಿ, ನೀವೆಲ್ಲರೂ ಕೂಡಿ ಪ್ರಸಾದ ಮಾಡಿರಿ ಅಂತ ಹೇಳಿದಾಗ ಅವಾಗ ನಾನು ಊಟ ಮಾಡೋದಿಲ್ಲ, ನಾನು ಹೆಚ್ಚು ದೊಡ್ಡವ, ನಾನು ಊಟ ಮಾಡೋದಿಲ್ಲ, ನಾನು ದೊಡ್ಡವ ಅಂತ ಇವರು 5 ಮಂದಿನೂ ಕೂಡ ಒಟ್ಟಿಗೆ ಊಟ ಮಾಡಿದ ಕಾರಣ ಇನ್ನೂವರೆಗೂ ಕೂಡ ಇದು ಸಂಘಟನೆ ಕೊರತೆ ಆಗಿದೆ. ಈ ಸಂಘಟನೆ ಯಾಕೆ ಕೊರತೆ ಆಗೈತಪ್ಪ ಅಂತಂದ್ರೆ ಇವರೊಳಗೆ ಕೂಡ ಸಂಘಟನೆ ಇಲ್ಲದಕ್ಕೋಸ್ಕರವಾಗಿ ನಾ ದೊಡ್ಡವ ಅನ್ನೋದಕ್ಕೋಸ್ಕರವಾಗಿನ ಇವರು ಇನ್ನೂವರೆಗೂ ಕೂಡ ಸಂಘಟನೆ ಆಗಿಲ್ಲ. ಸಂಘಟನೆ ಆಗಬೇಕಾದ್ರೆ ಇದೆಲ್ಲವೂ ಕೂಡ ಇವತ್ತು ಅನೇಕ ನಮ್ಮ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜಾಚಾರ್ಯರು ಮತ್ತು ಅನೇಕ ಎಲ್ಲ ಸದಸ್ಯರು, ನಮ್ಮ ಹೇಮಾಚಾರ್ಯರು, ಉಪಾಧ್ಯಕ್ಷರು, ಗೌರವಾಧ್ಯಕ್ಷರು ಕೂಡ ಅವರು ಕೂಡ ಎಲ್ಲರೂ ಕೂಡ ಇದನ್ನು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಇದೇ ರೀತಿಯಾಗಿ ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡಿದಾಗ 16,000 ಈ ನಮ್ಮ ವಿಶ್ವ ಬ್ರಾಹ್ಮಣರ ಜನಸಂಖ್ಯೆ ನಮ್ಮ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲಿ ಅಷ್ಟು ಜನ ಇರತಕ್ಕಂಥ ನಮ್ಮ ಸಮಾಜ ಎಲ್ಲ ಸಂಘಟನೆ ಮಾಡಿದಾಗ ಇನ್ನೂ ಕೂಡ ಸಮಾಜ ಮಕ್ಕಳಿಗೆ ಇದೊಂದು ಒಳ್ಳೆಯ ಸಂಸ್ಕಾರ ಆಗ್ತದೆ. ಒಳ್ಳೆಯ ಸಂಸ್ಕಾರ ಆಗಬೇಕಾದ್ರೆ ಸಂಘಟನೆ ಬೇಕಾಗ್ತದೆ. ಒಂದು ಕೆಬ್ಬಣದ ತುಂಡನ್ನು ನೀರೊಳಗೆ ಹಾಕಿದರೆ ಆ ತುಂಡು ಮುಳುಗ್ತೈತಿ. ಅದೇ ತುಂಡನ್ನು ಒಬ್ಬ ಕಮ್ಮಾರನ ಕೈಯಾಗಿ ಕೊಟ್ಟಾಗ ಅದನ್ನು ಬಡಿದು ಬುಟ್ಟಿ ಆಕಾರ ಮಾಡಿದಾಗ ಅದು ಹೇಗೆ ತೇಲುತ್ತದೆ, ಹಾಗೆ ಈ ಸಂಸ್ಕಾರ ಅನ್ನೋದಕ್ಕಂಥದ್ದು ದೊಡ್ಡದು. ಅಂಥ ಸಂಸ್ಕಾರವನ್ನು ಮಾಡಿದಾಗ ಮಾತ್ರ ಸಾಧ್ಯ. ಒಂದು ಸಂದರ್ಭದಲ್ಲಿ ನಮ್ಮ ಗಣೇಶ ಚೌತಿಯಲ್ಲಿ ಗಣೇಶನನ್ನು ಕಳಿಸ್ತಿದ್ರು. ಗಣೇಶನನ್ನು ಕಳಿಸುವ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗಣಪ ಮೋರಯ್ಯ ಅಂತಿದ್ರು. ಆದರೆ ಅಲ್ಲೊಬ್ಬ ಮೂಕ ಇದ್ದ. ಆ ಮೂಕ ಅವನಿಗೆ ಬಾಯಿ ಇದ್ದಿದ್ದಿಲ್ಲ. ಅವ ಎಲ್ಲರೂ ಗಣಪ ಮೋರ ಅಂತಿದ್ದ, ಅವ ಕೊಯ್ ಅಂತಿದ್ದ. ಆವಾಗ ಕೈಲಾಸದಲ್ಲಿ ಪರಮೇಶ್ವರ ಮತ್ತು ಪಾರ್ವತಿ ಇವರೆಲ್ಲರೂ ಕುಂತಿದ್ರು. ಅವಾಗ ಅವರೆಲ್ಲರೂ ಅಂತಿದ್ರು, ಅವ ಕೊಯ್ ಅನ್ನೋದನ್ನು ನೋಡಿ ಪಾರ್ವತಿ ಪರಮೇಶ್ವರನಿಗೆ ಹೇಳ್ತಾಳೆ, ನೀನು ಎಲ್ಲರಿಗೆ ಬಾಯಿ ಕೊಟ್ಟಿದೆ, ಎಲ್ಲರಿಗೆ ಹಿಂಗೆ ಯಾಕೆ ನೀನು ಮಾಡ್ತಿದ್ದಿ? ಒಬ್ರಿಗೆ ಕೊಡ್ತಿದ್ವಿ, ಒಬ್ರಿಗೆ ಕೊಡಂಗಿಲ್ಲ, ಹಂಗೆ ಮಾಡಬಾರ್ದು, ಅವನಿಗೂ ಬಾಯಿ ಕೊಡು ನೀನು, ಅವನು ಗಣಪ ಮೋರಯ್ಯ ಅಂತಾನ ಅಂತಿದ್ರು. ಹೇಳಿಲ್ಲ ಪಾರ್ವತಿ. ಅವಾಗ ಪರಮೇಶ್ವರ ಅಂದ, ನನಗೆಲ್ಲ ಕೊಡೋದು ಗೊತ್ತೈತಿ, ನೀ ಸುಮ್ಮನೆ ಕುಂಡ್ರು ನನಗೆ ಗೊತ್ತೈತಿ ಅಂತಂದ. ನಿನಗೆಲ್ಲ ಕೊಡೋದು ಗೊತ್ತೈತಿ, ಸುಮ್ಮನೆ ಕುಂಡ್ರು ಅಂತಂದ. ಅವಾಗ ಪಾರ್ವತಿ ಮತ್ತು ಕೂಡ ಎಲ್ಲರಿಗೆ ಕೊಟ್ಟಿದ್ದೆ, ಕೊಡು ನೀನು, ಅವನಿಗೂ ಬಾಯಿ ಕೊಡು ಅಂತಂದು. ಅವಾಗ ಪರಮೇಶ್ವರ ಏನು ಮಾಡಿದ, ಕೈಯೊಳಗಿರ್ತಕ್ಕಂಥ ಕಮಂಡಲದ ನೀರನ್ನು ತಗೊಂಡು ಅವನಿಗೆ ನೀರನ್ನು ಒಗ್ಗಿದ. ಅವಾಗ ಅವ ಏನು ಅನ್ಬೇಕು, ಯಾರವ ನನಗೆ ನೀರು ಒಗ್ಗಿದವ ಅಂತಂದ್ರು. ಯಾವ ಹಡ್ಸಿ ಮಗ ನನಗೆ ನೀರು ಒಗ್ಗಿದವ ಅಂತಂದು. ಅವಾಗ ಅಂದ ಪರಮೇಶ್ವರ, ನೋಡು ನೀ ಹೇಳಿದೆ ನೀರು ಒಗ್ಗಿದೆ ನಾನು, ನಿನ್ನ ಕಡೆಯಿಂದ ಬೇಯಿಸ್ಕೊಂಡೆ ಅವನ ಕಡೆಯಿಂದ, ಹಿಂಗೆ ನನಗೆಲ್ಲ ಕೊಡೋದು ಗೊತ್ತೈತಿ, ಸುಮ್ಕಿರಿ ನಾವು ಅಂತಂದ್ರೆ. ಹಂಗೆ ಇವತ್ತು ವಿಶ್ವಕರ್ಮನ ಪರಮಾತ್ಮನಿಂದ ಸೃಷ್ಟಿ ಸ್ಥಿತಿ ಆಗಿರ್ತಕ್ಕಂಥ ಈ ಜಗತ್ತು. ಆದರೆ ಈಗ ಏನಾಗೈತಪ್ಪ ಅಂತಂದ್ರೆ, ಈ ಕೊಡ್ತಕ್ಕಂಥ ಸಮಾಜ, ಈ ಸಮಾಜಕ್ಕೆ ಇರ್ತಕ್ಕಂಥ ಗೌರವ, ಅನೇಕ ಸವಲತ್ತುಗಳು ಇದು ಕೊರೆಯಾಗಿರ್ತಕ್ಕಂಥದ್ದು. ಅದು ಎಲ್ಲವೂ ಕೂಡ ಸಾಧ್ಯ ಆಗಬೇಕಾದ್ರೆ, ಅದೆಲ್ಲವೂ ಆಗಬೇಕಾದ್ರೆ ಸಂಘಟನೆ ಅನ್ನೋದಕ್ಕಂಥದ್ದು ಮುಖ್ಯ. ಸಂಘಟನೆ ಆದರೆ ಮಾತ್ರ ಸಮಾಜ ಬೆಳೀತದೆ. ಸಮಾಜ ಬೆಳೆದ್ರೆ ಮಕ್ಕಳಿಗೆ ಇದೊಂದು ಒಳ್ಳೆಯ ಸಂಸ್ಕಾರ ಆಗ್ತೈತಿ, ಮಕ್ಕಳಿಗೆ ಒಂದು ಒಳ್ಳೆಯ ಇದಾಗ್ತೈತಿ ಅನ್ನೋದನ್ನು ಹೇಳಿ, ನಿಮ್ಮೆಲ್ಲರಿಗೂ ಕೂಡ ಇವತ್ತು ಭಗವಾನ್ ವಿಶ್ವಕರ್ಮ ಜಯಂತಿ ಒಳ್ಳೆಯ ಅದ್ಧೂರಿ ಆಗಿದೆ. ನಿಮ್ಮೆಲ್ಲರೂ ಕೂಡ ಆ ಭಗವಾನ್ ವಿಶ್ವಕರ್ಮ ಕ್ಷೇಮ, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ಕೂಡ ಆಶೀರ್ವದಿಸಿ ಈ ಆಶೀರ್ವದಿಸಿದ ಮಂಗಲ. ಜೈ ಮಂಗಲಂ, ಜೈ ನಮ ಪಾರ್ವತೀಪತಿ ಹರ ಮಹಾದೇವ. ಶ್ರೀ ಜಗದ್ಗುರು ವಿಶ್ವಕರ್ಮ ಮಹಾರಾಜ್ ಕಿ, ಶ್ರೀ ಜಗದ್ಗುರು ಮೌನೇಶ್ವರ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಜಗದ್ಗುರು ಅಜಾತ ನಾಗಲಿಂಗ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಗುರು ಎಚರೇಶ್ವರ ಸ್ವಾಮಿ ಮಹಾರಾಜ್ ಕಿ, ಸಕಲ ಸಾಧು ಸಂತ ಮಹಾರಾಜ್ ಕಿ, ಜೈ ಮಹಂಕಾಳಿ ಮಾತಾ ಕಿ, ಜೈ ಭಾರತ ಮಾತಾ ಕಿ, ಜೈ ಮಂಗಲಂ, ಜೈ ನಮ ಪಾರ್ವತೀಪತಿ ಹರ ಮಹಾದೇವ. 84 ಲಕ್ಷ ಜೀವಮಾನವ ಕೋಟಿಗೆ ಜೈವಾಗಲ್.
ಇರುವೆ 84 ಲಕ್ಷ ಜೀವಮಾನವ ಕೋಟಿಗೆ ಜೈವಾಗಲಿ, ವಿಶ್ವಕ್ಕೆ ಶಾಂತಿಯಾಗಲಿ, ವಿಶ್ವಕ್ಕೆ ಶಾಂತಿಯಾಗಲಿ, ವಿಶ್ವಕ್ಕೆ ಶಾಂತಿಯಾಗಲಿ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಜನಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.